ಚಪ್ಪಲಿ ಬಿಟ್ಟು ಭಾಗ ಇಬ್ಬರು ಮೊದಲು ಒಳ್ಳೇದಾಗಲಿ. ನಾವೇನು ಮಾಡ್ತಿದ್ವಿ ಲೈಫ್ ಜೊತೆ ಆಟ ಆಡೋದು ಬೈಕಲ್ಲಿ ಮಾಡ್ತಿದ್ವಿ, ಇವಾಗ ಜೀಪಲ್ಲಿ ಹೋಗ್ತಾ ಇದ್ವಿ. ಮಂತಲ್ಲಿ ಒಂದ್ಸರಿ ಆದ್ರೂ ಈ ಥರ ಬಂದರೆ ಜೀವನದಲ್ಲಿ ಜಿಗುಪ್ಸೆ ಬರಲ್ಲ. ಇವತ್ತು ನೆನಪಿಟ್ಕೊಳ್ಳಿ. ಹೋ ಯಪ್ಪ, ಜಾಬ್ ಸೇರಿದ ಮೇಲಿಂದ ಅಂತೂ ಎಲ್ಲಿಗೆ ಹೋಗೋಕ್ಕೆ ಆಗಿರಲಿಲ್ಲ. ಇವಾಗ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿ ಒಂದು ಪ್ಲ್ಯಾನ್ ಮಾಡಿದ್ದೀವಿ, ಕೊಡಚಾದ್ರಿ ಮತ್ತು ಗೋಕರ್ಣಕ್ಕೆ ಹೋಗೋಣ ಅಂತ. ಸೊ ನಮ್ಮ ಟಿ ಟಿ ತೋರಿಸ್ತೀನಿ ನೋಡಿ, ಹೆಂಗಿದೆ ಅಂತ ತೋರಿಸ್ತೀನಿ. ಚೆನ್ನಾಗಿದೆ, ಮಸ್ತಾಗಿದೆ, ನೋಡಿ ಹೆಂಗಿದೆ ಅಂತ. ಒಳಗಡೆ ಕರ್ಕೊಂಡು ಹೋಗ್ತೀನಿ ಬನ್ನಿ. ಚಪ್ಪಲಿ ಬಿಟ್ಟು ಭಾಗ ಇಟ್ಬಿಡೋಣ ಮೊದಲು, ಒಳ್ಳೇದಾಗಲಿ. ನೋಡಿ ಫುಲ್ ಜಿಂಗ್ ಚಾಕ್ ಜಿಂಗ್ ಚಾಕ್ ಜಿಂಗ್ ಚಾಕ್ ಜಿಂಗ್ ಚಾಕ್ ಅಂತ ಇದೆ. ನೋಡಿದ್ರಲ್ಲ, ಇವಾಗ 3 ದಿನ ನಾವು ಇದ್ರಾಗ ಹೋಗೋದು. ಮಸ್ತಾಗೈತಿ. ಲಾಸ್ಟ್ ಟೈಮು ಕೊಡೈಕೆನಾಲ್ ಹೋಗಿದ್ವಿ, ಈ ಥರ ಟಿ ಟಿ ಸೇಮ್ ಇದೆ ಫ್ರೆಂಡ್ಸ್, ಇವ್ರ ಜೊತೆನೆ. ಈ ಸಲ ಕೊಡಚಾದ್ರಿ ಮತ್ತು ಗೋಕರ್ಣ ಹೋಗ್ತಾ ಇದ್ದೀವಿ. ಸ್ವಲ್ಪ ಜಾಸ್ತಿ ಡಾರ್ಕ್ ಆಗಿದೆ, ಅದಕ್ಕೋಸ್ಕರ ನಮ್ಮ ಡಾರ್ಕ್ ಬೈಕ್ ಕಾಣ್ತಿಲ್ಲ. ಇಲ್ಲೊಂದಿದೆ ಡಾರ್ಕ್ ಬೈಕ್, ಅದೇ ಅಲ್ಲಿ. ಚೆನ್ನಾಗಿ ಪೂಜೆ ಮಾಡಪ್ಪ. ಊರಿನ ನಂದಾ ದೀಪವಾದಂತಹ ಕರಿಸಿಂಗ ದೀಪವನ್ನು ಹಚ್ಚುತ್ತಿದ್ದಾರೆ. ಅಮಾವಾಸ್ಯ ದಿನ ದೀಪ ಹಚ್ಚುವಾಗ ಸ್ವಲ್ಪ ಹೊಗೆ ಬಿದ್ದು ಸ್ವಲ್ಪ ಹೊಗೆ ಬಿದ್ದು ಕರ್ಗಾಗಿದ್ದಾನೆ ಅಷ್ಟೇ, ಮತ್ತೇನಿಲ್ಲ. ಮ್ಯಾನುಫ್ಯಾಕ್ಚರ್ ಅಂದ್ರ ಬಿಡು, ನಾವು ಶಶಿ ಹೋಗಿ ಕೊಡ್ದಂಗೆ ಯಾವ ಅಲ್ಲೇ ಒಟ್ಟೆ ನಗಂಗಿರಲ್ಲ. ಸೀರಿಯಸ್ ಯಾರಿಗೆ ಜಾಸ್ತಿ ಯಾರಿಗೂ ಟ್ರಿಪ್ ಬಜೆಟ್ ದಾಟಿ ಹೋಗದೆ ಇರೋ ಥರ ಮಾಡಪ್ಪ. ಶಶಿಗೊಂದು ಹೋಗ್ಲಿ. ಮತ್ತೊಮ್ಮೆ ನನ್ನ ಯೂಟ್ಯೂಬ್ಗೆ ಸ್ವಾಗತ ಸುಸ್ವಾಗತ. ನಾವು ಇವಾಗ ನಮ್ಮ ಬಾಯ್ಸ್ ಇಂಜಿನಿಯರಿಂಗ್ ಬಾಯ್ಸ್ನೆಲ್ಲ ಹಾಕ್ಕೊಂಡು ನಾನು ಟ್ರಿಪ್ಪಿಗೆ ಬಂದಿದ್ದೀವಿ. ಒಂದು 3 ದಿನ ಟ್ರಿಪ್ಪು, ಎಲ್ಲ ಕೆಲಸ ಅದು ಇದು ಟೆನ್ಷನ್ ಎಲ್ಲ ಆಚೆ ಬಿಟ್ಟು ಟ್ರಿಪ್ಪಿಗೆ ಬಂದಿದ್ದೀವಿ. ನಾವು ಇವಾಗ ಬಂದಿರೋ ಪ್ಲೇಸ್ ಬಂದು ಕೊಡಚಾದ್ರಿ ಟ್ರೆಕ್ಕಿಂಗ್ ಹೋಗೋಣ ಅಂತ ಇದ್ದೀವಿ. ಮೀನ್ಸ್ ಫುಲ್ ಕೆಳಗಿಂದ ಅಲ್ಲ, ಒಂದು ಅರ್ಧ ಜಿಪ್ಪಲ್ಲಿ ಹೋಗಿ ಮತ್ತು ಅಲ್ಲಿ ಮೇಲೆ ಸ್ವಲ್ಪ ಟ್ರೆಕ್ಕಿಂಗ್ ಮಾಡಬೇಕು. 1.5 hour ಏನೋ ಟೈಮ್ ಕೊಡ್ತಾರಂತೆ, ಅಷ್ಟರಲ್ಲಿ ಹೋಗಿ ಬರ್ಬೇಕಂತ ಹೇಳಿದರು. ಹೋಗಿ ಬರ್ತೀವಿ, ಎಲ್ಲ ಹುಡುಗರು ಇದ್ದಾರೆ, ಎಲ್ಲ ಯಂಗ್ ಏಜ್ ಹುಡುಗರು ಇದ್ದಾರೆ ನಮ್ಮ ಬಾಯ್ಸು. ಹೋಗೋಣ ಅಂತ ನಾವು ಇದೇ ಅಷ್ಟೇ ಇದು ನೋಡ್ಕೊಂಡಿರೋದು. ಇವಾಗ ಇವರು ಹೋಗ್ತಿದ್ದಾರೆ, ಇವಾಗ ನಮ್ಮ ಜೀಪು ಇನ್ನೇನು ರೆಡಿ ಆಯಿತು, ಹೋಗ್ತಿದ್ದೀವಿ. ನೋಡಿ ನಮ್ಮ ಜೀಪು, ನಮ್ಮ ಬಾಯ್ಸ್ ಎಲ್ಲ ರೆಡಿ ಆಗಿದ್ದಾರೆ ಫುಲ್ ಚಿಟಾಲ್ ಪಟಾಲ್ ಮಾಡೋಕ್ಕೆ. ಹಾಯ್, ಇವಾಗ ನಾವು ಹೋಗ್ತಾ ಇರೋ ಜೀಪ್ ಬಂದು ಇದೆ. ಬನ್ನಿ ಹೋಗೋಣ. ಇಲ್ಲಪ್ಪ ನಂಗೆ ಸೀಟು ಹಿಂದೆ ಕೊಡ್ತೀನಿ ನಾನು. ಟೈಮ್ ಇವಾಗ 7-8 ಆಗಿದೆ. ಸೊ ನೇಚರ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ಇನ್ನೊಂದು ಏನಂದರೆ ನಾವೇ ಇವಾಗ ಫಸ್ಟ್ ಹೋಗ್ತಿರೋದು ಕೆಳಗಡೆಯಿಂದ ಮೇಲೆ. ಆಲ್ಮೋಸ್ಟ್ ನಮಗೆ ಚೆನ್ನಾಗಿ ವ್ಯೂ ಸಿಗುತ್ತೆ, ಮತ್ತು ಡಿಸ್ಟರ್ಬೆನ್ಸ್ ಇರೋಲ್ಲ. ನೀಟಾಗಿ ನೋಡಿಕೊಂಡು ಪೀಸಾಗಿ ನೋಡಿಕೊಂಡು ಮತ್ತೆ ಬರ್ಬೋದು. ಇದು ನೋಡಿರಿ, ಒಂದು ವೇಳೆ ಮೇಲೆ ಹೋದಾಗ ನಮ್ಮ ಲೈಫ್ ಏನಾದರೂ ಹೋದರೆ ನಮ್ಮ ಪ್ರಾಣಕ್ಕೆ ನಾವು ಹೊಣೆಗಾರರಲ್ಲ, ಸರಿ, ನಮ್ಮ ಪ್ರಾಣಕ್ಕೆ ಅವರು ಹೊಣೆಗಾರರಲ್ಲ ಅಂತ ನಾವೆಲ್ಲರೂ ಸಹಿ ಮಾಡ್ತಿದ್ವಿ. ಇಂಡೈರೆಕ್ಟಾಗಿ ನಾವೇನು ಮಾಡ್ತಿದ್ವಿ, ಲೈಫ್ ಜೊತೆ ಆಟ ಆಡ್ತಾ ಇದ್ವಿ. ಹುಟ್ಟಿದಾಗಿಂದ ಅದೇ ಮಾಡ್ತಿರೋದು. ನೆಕ್ಸ್ಟ್ ಲೆವೆಲ್ ಇದೆ ಗುರು. ಆಫ್ ರೋಡ್ ಇಲ್ಲಿ ಫುಲ್ ಬೀಜ ಅಲ್ಲ, ಬಾಡಿ ಎಲ್ಲ ಆ ಕಡೆ ಈ ಕಡೆ ಗುದ್ದಿ ಆಡ್ಸೋಗ್ತೀವಿ. ನಮ್ಮ ಹುಡುಗ ಫುಲ್ ವಿಡಿಯೋ ಮಾಡ್ತಿದ್ದಾನೆ. ತಪ್ಪ ಇದು ನೋಡಿ ಹೆಂಗಿದೆ ಅಲ್ಲಿ. ಮಸ್ತಾಗಿದೆ ಗುರು. ಬರ್ಬೇಕು ಯಾವತ್ತೂ ಲೈಫ್ ಎಂಜಾಯ್ ಮಾಡ್ಬೇಕಂತ ಇತ್ತು. ನೋಡಿದೆ ಹೆಂಗಿದೆ, ನಮ್ಮ ಬಾಯ್ಸ್ ಎಲ್ಲ ಫುಲ್ ರೆಡಿ ಆಗಿದ್ದಾರೆ ಎಲ್ಲರೂ. ಭೂಮಿ ಬಣ್ಣದ ಬಗುರಿ ಶಿವನೇ ಚಾಲಿಕನು.
ಮಾರ್ನಿಂಗ್ ನೈಟ್ ಬಿಟ್ಟಿದ್ದು ಇಲ್ಲಿ ಕೊಡ್ಚಾದ್ರಿ ಮಾರ್ನಿಂಗ್ ಬಂದಿದ್ದೀವಿ. ಇಲ್ಲಿ ಅಕ್ಷಯ್ ಹೋಮ್ ಸ್ಟೇ ಅಂತ ಇರೋದು. ಇಲ್ಲಿ ನಂಬರ್ ಕೊಟ್ಟಿದ್ದೀವಿ ನೋಡಿ. ಇಲ್ಲಿ ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿದರೆ ನಿಮಗೆ ಜೀಪ್ ರೈಡ್ ಸಿಗುತ್ತೆ ಹಿಲ್ಸ್ವರೆಗೂ. ಅಲ್ಲಿಂದ 1 ಕಿಲೋಮೀಟರ್ ಇದೆ ಮೇಲೆ ಹೋಗೋಕ್ಕೆ. ಸೊ ನೋಡಿ ಹೋಗ್ತಿದ್ದೀವಿ. ಫುಲ್ ಆಫ್ ರೋಡ್ ಎಲ್ಲ ಇದೆ. ಅಣ್ಣನ ಇನ್ಸ್ಟಾಗ್ರಾಮ್ ಅಕೌಂಟ್ ಕೂಡ ಇದೆ. ಆಫ್ ರೋಡ್ ಮಾಡ್ತಾರೆ ಈ ಜೀಪಲ್ಲಿ. ಅಣ್ಣ ಇನ್ಸ್ಟಾಗ್ರಾಮ್ ಐಡಿ ಹೇಳಿ ನಿಮ್ಮದು. ಇವಾಗ ಆಲ್ರೆಡಿ ಟ್ರೆಕ್ಕಿಂಗ್ ಪಾಯಿಂಟ್ ಬಂತು. ಇಲ್ಲಿಂದ ನಾವು ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗೋದು ಕೊಡ್ಚಾದ್ರಿಗೆ. ಮಾರ್ನಿಂಗ್ ಬಂದೀವಿ. ಮಸ್ತಾಗೈತಿ, ಫುಲ್ ಫ್ರೆಶ್ ಆಗೈತಿ, ಫ್ರೆಶ್ ಏರ್ ಇದೆ ಇಲ್ಲಿ. ಇದಕ್ಕಿಂತ ಏನು ಬೇಕು ಲೈಫಲ್ಲಿ. ಆಲ್ಮೋಸ್ಟು ಮಂತಲ್ಲಿ ಒಂದ್ಸಲ ಆದರೂ ಈ ಥರ ಬಂದರೆ ಜೀವನದಲ್ಲಿ ಜಿಗುಪ್ಸೆ ಬರಲ್ಲ. ಇವತ್ತು ನೆನಪಿಟ್ಕೊಳ್ಳಿ. ಇದೇ ಜೀಪಲ್ಲಿ ನಾವು ಬಂದಿದ್ದು. ಒಂಬತ್ತು ಗಂಟೆಗೆ ಬಂದ್ಬಿಟ್ಟು ಭಾಳ ಒಳ್ಳೆ ಹುಡುಗ. ಬಿಸ್ಕೆಟ್ ಬಿಟ್ಟು ಅಂತೀನಿ. ನಾವು ಆ ಜೀಪ್ ಇಲ್ಲಿವರೆಗೂ ಬರುತ್ತೆ. ಇಲ್ಲಿಂದ ಒಂದು 20 ನಿಮಿಷ ಅನಿಸುತ್ತೆ ನಡ್ಕೊಂಡು ಹೋದ್ರೆ ಪೀಕಿಗೆ. ಇಲ್ಲಿ ಬಂದ್ಬಿಟ್ಲೆ ಇದೊಂದು ಟೆಂಪಲ್ ಇದೆ. ಇಲ್ಲಿಂದ ಆಶೀರ್ವಾದ ತೊಗೊಂಡು ಆರಾಮಾಗಿ ಇಲ್ಲಿಂದ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿ. ಅಷ್ಟೊಂದೇನು ಕಷ್ಟ ಇಲ್ಲ ಅಂತ ಅನ್ಕೋತೀನಿ. ಬಟ್ ನನಗೂ ಗೊತ್ತಿಲ್ಲ. ಅದಕ್ಕಂದ್ರೆ ನಾನು ಫಸ್ಟ್ ಟೈಮ್ ಹೋಗ್ತಿರೋದು ಇಲ್ಲಿಗೆ. ಬನ್ನಿ ನೋಡೋಣ ಹೆಂಗಿದೆ ಅಂತ ಹೇಳ್ತೀನಿ ನಿಮಗೆ. ಅಟ್ಲೀಸ್ಟ್ ವಿಡಿಯೋ ಎಂಡಿಗಾದರೂ ಹೇಳ್ತೀನಿ ಎಷ್ಟು ಕಷ್ಟ ಇದೆ, ಹತ್ಬೋದಾ ಇಲ್ಲ, ಎಷ್ಟು ಕಷ್ಟ ಆಗುತ್ತೆ ಅಂತಲೂ ಹೇಳ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ನೀರು ಬರ್ತಿದೆ, ನೇಚರ್. ನನಗೆ ಕೊಡ್ಚಾದ್ರ ಬಗ್ಗೆ ಗೊತ್ತಿರೋದು ನಾಲೆಜ್ ಏನಂತಂದರೆ, ಶಂಕರಾಚಾರ್ಯ ಏನು ಮಾಡ್ತಾರೆ, ಒಂದಿನ ತಪಸ್ಸಿಗೆ ಕೂತಿರ್ಬೇಕಾದ್ರೆ ಮೂಕಾಂಬಿಕಾ ದೇವರು ಪ್ರತ್ಯಕ್ಷ ಆಗ್ಬಿಡ್ತಾರೆ ಅವ್ರಿಗೆ. ಪ್ರತ್ಯಕ್ಷಾಗಿ ಏನು ಹೇಳ್ತಾರೆ, ನೀನು ನಡ್ಕೊಂಡು ಹೋಗ್ತಾ ಇರು, ನಾನು ನಿನ್ನ ಹಿಂದೆ ಬರ್ತಾ ಇರ್ತೀನಿ, ನೀನು ಎಲ್ಲಿ ತಿರುಗಿ ನಾನು ನೋಡ್ತೀಯಾ ಅವಾಗ ನಾನು ಅಲ್ಲೇ ನಿಲ್ಲಿಸ್ಬಿಡ್ತೀನಿ, ಮೀನ್ಸ್ ಅಲ್ಲೇ ಏನೋ ವಾಸಸ್ಥಾನ ಆಗಿಬಿಡ್ತೀನಿ ಅಂತ ದೇವರು ಶಂಕರಾಚಾರ್ಯ ಹೇಳುತ್ತೆ. ಆ ಟೈಮಲ್ಲಿ ಏನಾಗುತ್ತೆ, ಆಮೇಲೆ ಶಂಕರಾಚಾರ್ಯ ಏನು ಮಾಡ್ತಾರೆ, ಇವಾಗ ನೀನು ಹಿಂದೆ ನೋಡ್ತಿದ್ದಲ್ಲ ಈ ಕೊಡಚಾದ್ರಿ ನೇಚರಲ್ಲಿ ಬೆಟ್ಟದಲ್ಲಿ ನಡ್ಕೊಂಡು ಹೋಗ್ತಿರ್ತಾರೆ ಅವರು. ಹಾಗೆ ನಡ್ಕೊಂಡು ಹೋದಂಗೆ ಕೊಲ್ಲೂರು ಬರುತ್ತೆ. ಕೊಲ್ಲೂರಲ್ಲಿ ಶಂಕರಾಚಾರ್ಯ ಏನು ಮಾಡ್ತಾರೆ, ಹಿಂದೆ ತಿರುಗಿ ನೋಡಿಬಿಡ್ತಾರೆ. ಆ ಟೈಮಲ್ಲಿ ಮೂಕಾಂಬಿಕಾ ದೇವರು, ಮೀನ್ಸ್ ಕೊಲ್ಲೂರು ಮೂಕಾಂಬಿಕೆ ಅಂತಲೇ ನೇಮಲ್ಲಿದೆ, ಕೊಲ್ಲೂರಲ್ಲಿ ಆ ದೇವರು ನೆಲೆಸ್ತಾರೆ. ಹೇಳ್ತಾ ಇದ್ದೆ, ಶಂಕರಾಚಾರ್ಯ ಪೀಠ, ಅದು ಪೀಠ ಅಂದರೆ ತಪಸ್ಸು ಮಾಡುವ ಒಂದು ಸ್ಥಳ. ಆ ಸ್ಥಳದಲ್ಲಿ ಶಂಕರಾಚಾರ್ಯ ಅಲ್ಲೇ ಹೋಗಿ ಯಾಕೆ ಮಾಡಿದರು ಅಂದರೆ, ಓಕೆ, ಅವರು ಇದು ಈ ಕೊಡಚಾದ್ರಿ ಈ ಸ್ಥಳ ಮೂಕಾಂಬಿಕೆ ಮೂಲ ಸ್ಥಾನ ಗೊತ್ತಲ್ಲ, ದೇವಸ್ಥಾನ ಓಕೆ, ಅವಳ ಮೂಲ ಇದು, ದೇವಿಯ ಮೂಲ ಸ್ಥಾನ. ಶಂಕರಾಚಾರ್ಯ ಏನಂದರೆ ಅವನೊಬ್ಬ ಸಾಧ್ವಿ. ಯಾವ ದೇವರನ್ನಾದ್ರೂ ತಪಸ್ಸು ಮಾಡಿ ಪ್ರತ್ಯಕ್ಷ ಮಾಡೋವರೆಗೂ ತಪಸ್ಸು ಮಾಡ್ತಿದ್ದವನು. ಅಷ್ಟೊಂದು ಶಕ್ತಿ ಇತ್ತು ಅವನ ಹತ್ರ. ಆ ಶಕ್ತಿನ ತೋರಿಸ್ಕೊಂಡು ಮೂಕಾಂಬಿಕೆಯನ್ನು ಪ್ರತ್ಯಕ್ಷ ಮಾಡ್ಕೊಂಡ. ಅವನು ಏನು ಇಚ್ಛೆ ಏನಿತ್ತು ಅಂದರೆ, ಇಲ್ಲಿಂದ ಮೂಕಾಂಬಿಕೆಯನ್ನು ಕೇಳಕ್ಕೆ ಕರ್ಕೊಂಡು ಹೋಗ್ಬೇಕು ಅನ್ನೋ ಒಂದು ಇಚ್ಛೆ ಇತ್ತು. ದೇವಿ ಪ್ರತ್ಯಕ್ಷಲಾತು ತಪಸ್ಸಿ ಮೆಚ್ಚಿ. ಅವಳು ಮೂಕಾಂಬಿಕೆ ಅಂದರೆ ಮೂಕೆ, ಓಕೆ, ಮಾತಾಡಂಗಿಲ್ಲ. ಅವ್ರಿಗೆ ಹೇಳು, ನೋಡು, ನನ್ನ ಹಿಂದೆ ಬರ್ಬೇಕು, ಕೇಳಕ್ಕೆ ಹೋಗಿ ನಿನ್ನ ಪ್ರತಿಷ್ಠಾಪನೆ ಮಾಡ್ತೀನಿ, ನಾನು ಅಲ್ಲಿ ನಿನ್ನ ಪೂಜೆ ಮಾಡ್ತೀನಿ, ಆರಾಧನೆ ಮಾಡ್ತೀನಿ. ಅವಳು ದೇವಿ ಒಪ್ಕೊಂಡ್ಳು, ಆಯಿತು ನಾನು ಬರ್ತೀನಿ, ಯಾವುದೇ ಸೌಂಡ್ ಹಂಗೆಲ್ಲ ಮಾತಾಡೋಂಗಿಲ್ಲ, ನನ್ನ ಕಾಲಲ್ಲಿ ಗೆಜ್ಜೆ ಇರುತ್ತೆ, ನೀನು ಮುಂದೆ ಹೋಗ್ತಾ ಇರು, ನನ್ನ ಕಾಲು ಗೆಜ್ಜೆ ನಿನಗೆ ಕೇಳ್ತಾ ಇರುತ್ತೆ, ನೀನು ಹೋಗ್ತಾರೆ ನಾನು ಬರ್ತಾ ಇರ್ತೀನಿ. ಇಲ್ಲಿಂದ ಕೊಲ್ಲೂರವರೆಗೂ ಹೋದರು. ಮೂಕಾಂಬಿಕೆ ದೇವಸ್ಥಾನ ಇದೆಯಲ್ಲ, ಆ ಕೊಲ್ಲೂರವರೆಗೂ ಹೋದಾಗ ಸಡನ್ಲಿ ರಾಮಾನುಜಾಚಾರ್ಯ ಏನಾಯಿತು, ದೇವಿ ಇಲ್ಲ ಅಂತಂದೇಳಿ ಅವನು ಅನುಮಾನ ಪಟ್ಟು ಹಿಂದೆ ನೋಡ್ದ, ದೇವಿ ಇದ್ಲು, ಅಲ್ಲೇ ಮಾಯಾಗಿ ಅಲ್ಲೇ ಪ್ರತ್ಯಕ್ಷ ಅಲ್ಲೇ ಮತ್ತೆ ಪ್ರತಿಷ್ಠಾಪನೆ ಮಾಡಿ ಅದಕ್ಕೆ ಕೊಲ್ಲೂರು ಮೂಕಾಂಬಿಕೆ ಅಂತ ಕರೀತಾರೆ. ನೀವು ದೇವರ ದರ್ಶನ ಮಾಡಿದ್ರಾ? ಇಲ್ಲ, ಮಾಡಿ. ಇದನ್ನ ಮಾಡಿ ಅದನ್ನು ಮಾಡಲೇಬೇಕು. ಆ ದೇವಿ ಒಂದು ಕೃಪ ಇರಲಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ನಿಮ್ಮ ಹೆಸರೇನು? ನಾನು ಲೋಕೇಶ್ ಅಂತೇಳಿ. ನಾನು ಆರ್ಮಿಯಲ್ಲಿ 26 ವರ್ಷ ಸರ್ವಿಸ್ ಮಾಡಿ ರಿಟೈರ್ಡ್ ಆಗಿದ್ದೀನಿ. ಈಗ ಆ ದೇವರ ಆಶೀರ್ವಾದ ಚೆನ್ನಾಗಿದೆ. ನಿಮ್ಮಂಥವ್ರನ್ನೆಲ್ಲ ಭೇಟಿ ಪಡುವಂಥ ಅವಕಾಶ ಸಿಕ್ತು. ತುಂಬ ಥ್ಯಾಂಕ್ಸ್. ಓಕೆ.
ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಎಲ್ಲರಿಗೂ ಒಳ್ಳೇದಾಗಲಿ. ಓಕೆ, ಗೊತ್ತಾಯ್ತಲ್ಲ ಇನ್ಫಾರ್ಮೇಷನ್ ಕೊಡ್ಸೋದ್ರ ಬಗ್ಗೆ. ಬಟ್ ಫಾಗ್ ಕಡಿಮೆ ಇದೆ, ಒಂಚೂರು ಲೈಟಾಗಿ ಬಿಸಿಲಿದೆ. ಇದೇ ಇನ್ನೊಂದು 11:30 12 ಗಂಟೆ ಆದರೆ ನೆಕ್ಸ್ಟ್ ಲೆವೆಲ್ ಬಿಸಿಲು ಇರುತ್ತೆ ಅಂತ ಅನ್ಕೋತೀನಿ. ಬಟ್ ನೇಚರ್ ಅಂತೂ ಮಸ್ತಾಗಿದೆ. ಫುಲ್ ಫಾಗ್ ಲೈಟಾಗಿದೆ. ಬಟ್ ಗಾಳಿ ಮಾತ್ರ ನೆಕ್ಸ್ಟ್ ಲೆವೆಲ್ ಕೋಲ್ಡ್ ಇದೆ. ನಮ್ಮ ಆಫೀಸಲ್ಲಿ ಇದ್ದಿದ್ದಲ್ಲ ಅಷ್ಟೊಂದು ಎ ಸಿ ಬರ್ತಿದೆ ಇಲ್ಲಿ. ನ್ಯಾಚುರಲ್ ಎ ಸಿ. ಸ್ಟೋರಿ ಗೊತ್ತಾಯ್ತಲ್ಲ, ಇಲ್ಲಿ ನೋಡಿ ಬರ್ದಿದ್ದಾರೆ, ಹೆಸರಲ್ಲಿದೆ ಮೂಕಾಂಬಿಕಾ ವನ್ಯಜೀವಿ ಧಾಮ ಅಂತ, ಕೊಲ್ಲೂರು ವನ್ಯಜೀವಿ ವಲಯ ಕೊಲ್ಲೂರು. ಯಾರು ಕಸ ಹಾಕಬೇಡಿ, ಮರಿಬೇಡಿ ಇದನ್ನು. ನೀವೇನಾದರೂ ಪ್ಲಾಸ್ಟಿಕ್ ಬಾಟಲ್ ಏನಾದ್ರು ತಂದಿದ್ರೆ ವಾಪಸ್ ರಿಟರ್ನ್ ತೊಗೊಂಡೋಗಿ. ನಿಮ್ಮ ಮನೆ ಕಸ ಅಂತ ಬೇರೆಯವ್ರ ಮನೆ ಕಸ ಮಾಡೋಕ್ಕೆ ಹೋಗ್ಬೇಡಿ. ಅಷ್ಟೊಂದು ನಾಯಸ ಆಗಿಲ್ಲ, ಬಟ್ ಓಕೆ ನಡೆಯುತ್ತೆ. ಹೇಳಿದ್ನಲ್ಲ ಶಂಕರಾಚಾರ್ಯ ಪೀಠ ಅಂತೇಳಿ, ಅದು ನಿಮ್ಗೆ ತೋರಿಸ್ತೀನಿ ಇವಾಗ ನೋಡಿ.